ಚಿನ್ನದ ಬೆಲೆ ಗಗನಕ್ಕೆ ಏರಿದೆ. ಈಗ ಚಿನ್ನ ಮುಟ್ಟಿದ್ರೆ ಸುಡುತ್ತೆ ಅನ್ನೋ ಪರಿಸ್ಥಿತಿ ಬಂದಿದೆ. ದಿನದಿಂದ ದಿನಕ್ಕೆ ಚಿನ್ನದ ರೇಟ್ ಹೆಚ್ಚಾಗ್ತಾ ಇದ್ದು ಆಭರಣ ಪ್ರಿಯರಿಗೆ ಇನ್ಮೇಲೆ ಚಿನ್ನ ಅನ್ನೋದು ಮರೀಚಿಕೆ ಆಗ್ಬಿಡುತ್ತಾ? 24 ಕ್ಯಾರೆಟ್ನ ಬರೀ 10 ಗ್ರಾಂ ಚಿನ್ನಕ್ಕೆ ಬರೋಬ್ಬರಿ 1.5 ಲಕ್ಷ ಕೊಡಬೇಕು. 1,45,000. ಇವತ್ತು ಒಂದೇ ದಿನ 10 ಗ್ರಾಂ ಚಿನ್ನಕ್ಕೆ 1,750 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನಕ್ಕೆ 14,569 ರೂಪಾಯಿ. GST ಎಲ್ಲ ಸೇರಿಸಿದ್ರೆ ಹತ್ರ 16.5 ಕೊಡಬೇಕಾಗತ್ತೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನಕ್ಕೆ 13,355 ರೂಪಾಯಿ. ಜಾಗತಿಕ ಆರ್ಥಿಕ ಹಿಂಜರಿಕೆ ಭೀತಿ, ಟ್ರಂಪ್ ಟ್ಯಾಕ್ಸ್ ವಾರ್ ಚಿನ್ನದ ಮೇಲಿನ ಹೂಡಿಕೆಯನ್ನ ಹೆಚ್ಚು ಮಾಡೋ ಹಾಗೆ ಮಾಡಿದೆ. ಹೀಗಾಗಿ ಜಾಗತಿಕವಾಗಿ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಸಾರ್ವಕಾಲಿಕ ಗರಿಷ್ಠ ದರ ತಲುಪಿದೆ. ಆರ್ಥಿಕ ತಜ್ಞರಾದ ವಿಜಯ ರಾಜೇಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ ರಾಜೇಶ್ ಅವರೇ, ಇವಾಗ ತಮಾಷೆಗೆ ಎಲ್ಲರೂ ಹೇಳ್ತಾ ಇದ್ರು, ಇನ್ ಯಾರಾದ್ರೂ ಚಿನ್ನ ಕೊಳ್ಳೋದು ಕೇಳಿದ್ರೆ, ಚಿನ್ನ ಗಿಫ್ಟ್ ಕೊಡಿ ಅಂತ ಕೇಳಿದ್ರೆ, ಕೊಡಿಸಿ ಅಂತ ಕೇಳಿದ್ರೆ ನೀನೇ ಚಿನ್ನ ಅನ್ಬೇಕಾದ ಪರಿಸ್ಥಿತಿ ಬಂದಿದೆ ಅನ್ಸುತ್ತೆ. ಹಲೋ ವಿಜಯ ರಾಜೇಶ್ ಅವರೇ. ನಮಸ್ಕಾರ ಮೇಡಮ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ನನ್ನ ಆಡಿಯೋ? ಕೇಳಿಸ್ತಾ ಇದೆ. ನಾನು ಹೇಳ್ತಾ ಇದ್ದೆ, ಇಷ್ಟು ದಿನ ಚಿನ್ನದ ಗಿಫ್ಟೋ ಅಥವಾ ಚಿನ್ನ ಕೊಡಿಸಿ ಅಂತ ಹೇಳಿದ್ರೆ ಏನೋ ಪ್ರಯತ್ನ ಆದ್ರೂ ಪಡ್ತಾ ಇದ್ರು ಅನ್ಸುತ್ತೆ. ಆದ್ರೆ ಈಗ ಓಡ್ತಾ ಇರೋ ವೇಗ ನೋಡಿದ್ರೆ ಇನ್ಮೇಲೆ ನೀನೇ ಚಿನ್ನ ಅನ್ಬೇಕು ಅಂತ ಅನ್ಸುತ್ತೆ. ನೀವ್ ಹೇಳೋದು ನಿಜ ಆಗುತ್ತೆ. ಯಾಕೆ ಅಂತಂದ್ರೆ ಇದು ಯಾರು ಕಂಡು ಕೇಳಿ ಇರೋದಂತ ಪರಿಸ್ಥಿತಿ ನಾವು ಎದುರಿಸ್ತಾ ಇದ್ದೀವಿ. ನಮಗೂ ಕೂಡ ಇದು ಊಹೆ ಇದ್ದಿಲ್ಲ, ಈ ರೀತಿಯಾಗಿ ಮಾರ್ಕೆಟ್ ಇದಾಗುತ್ತೆ, ರಿಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ಜಾಗತಿಕವಾಗಿ ಎಲ್ಲರ ಬಳಿ ಹಣ ಜಾಸ್ತಿ ಆಯ್ತು, ಒಂದು ಉತ್ಪನ್ನಗಳು ಅದೆಲ್ಲ ಆಗಿ. ಸೊ ಹಾಗಾಗಿ ಹೂಡಿಕೆಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಹೋದ್ರು. ಯಾವಾಗ ಶೇರ್ ಮಾರ್ಕೆಟ್ ಬೀಳುತ್ತೋ ಅವಾಗ ಚಿನ್ನ ದೊಡ್ತಾ ಇತ್ತು, ಮತ್ತೆ ಯಾವಾಗ ಶೇರ್ ಮಾರ್ಕೆಟ್ ಉತ್ತೇಜನ ಆಗ್ತಾ ಇತ್ತು ಅವಾಗ ಮತ್ತೆ ಚಿನ್ನ ಕುಸಿತಾ ಇತ್ತು. ಆಮೇಲಿಂದ ಅದು ತುಂಬಾ ರೀಸನಬಲ್ ಆಗಲಿತ್ತು, ಎಲ್ಲರ ಕೈಗೆಟುಕುವ ರೀತಿನಲ್ಲಿ ಇತ್ತು. ಇನ್ನೊಂದೇನಪ್ಪಾ ಅಂತಂದ್ರೆ, ನಮ್ಮ ದೇಶದಲ್ಲಿ ಇದು ಹೆಚ್ಚಿನ ಪರಿಣಾಮ ಬೀರುತ್ತೆ. ಯಾಕೆಂತಂದ್ರೆ ಬೇರೆ ದೇಶಗಳಲ್ಲಿ ಚಿನ್ನವನ್ನ ಜಸ್ಟ್ ಅವರೇನೋ ಹೂಡಿಕೆ ರೀತಿನಲ್ಲಿ ಮಾತ್ರ ನೋಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಚಿನ್ನ ಏನಾಗಿದಪ್ಪ ಅಂತಂದ್ರೆ, ನಮ್ಮ ಸಂಪ್ರದಾಯ ಮತ್ತು ಒಂದು ಅವಿನಾಭಾವ ಸಂಬಂಧ ಇದೆ ಅದರಲ್ಲಿ. ಅದನ್ನ ಕೇವಲ ಹೂಡಿಕೆ ಅಥವಾ ಒಂದು ಆಭರಣದಂತ ಮಾತ್ರ ನಾವು ನೋಡೋದಿಲ್ಲ. ಹಾಗಾಗಿ ಅತಿ ಹೆಚ್ಚು ನಾವು ಬಳಸುವಂತಹ ಒಂದು ವಸ್ತು ಚಿನ್ನ. ವಿಜಯರಾಜೇಶ್, ಬೆಳ್ಳಿ ಕಥೆ ಏನು? ಮತ್ತೆ ಬೆಳ್ಳಿ ಕಥೆ ಏನು? ಈಗ ಏನಾಗಿದೆ ಅಂತಂದ್ರೆ, ಮೋರ್ ದನ್ ಡಬಲ್, 6 ತಿಂಗಳಲ್ಲಿ ಮೋರ್ ದನ್ ಡಬಲ್. ಇದು ಅನಿಶ್ಚಿತ ಬೆಳವಣಿಗೆ ಆಗ್ತಾ ಇದ್ದಂಗೆ ಏನಾಗ್ತಾ ಇದೆ, ಹೂಡಿಕೆದಾರರು, ದೊಡ್ಡ ದೊಡ್ಡ ಹೂಡಿಕೆದಾರರು ಚಿನ್ನದ ಕಡೆ ಹಾಕಿದ್ರು. ಚಿನ್ನದಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಉತ್ಪಾದನೆ ಜಾಸ್ತಿ ಮಾಡಕ್ ಆಗೋದಿಲ್ಲ. ಹಾಗಾಗಿ ಅವ್ರಿಗೇನಾಯ್ತಪ್ಪ ಅಂತಂದ್ರೆ, ಇನ್ನೊಂದು ಅವ್ರಿಗಿರುವಂತಹ ಲಭ್ಯ ಇರುವಂತಹ ಲೋಹ ಅಂದ್ರೆ ಬೆಳ್ಳಿ. ಹಾಗಾಗಿ ಅವ್ರೇನ್ ಮಾಡ್ತಾ ಇದಾರೆ, ಬೆಳ್ಳಿ ಮೇಲೆ ಹೋಗ್ತಾ ಇದಾರೆ. ಹಾಗಾಗಿ ಈಗ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಪೂರೈಕೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಎರಡರ ಬೆಲೆ ಜಾಸ್ತಿ ಆಗ್ತಾ ಇದೆ. ಈಗ ನಾವು ಅನ್ಕೊಳ್ದೆ ಇರೋ ತರ ಒಂದು ಇರಾನ್ ವಾರ್ ಆಗ್ತಾ ಇದೆ, ಮತ್ತೆ UAE ಸೌದಿ ವಾರ್ ಬರ್ತಾ ಇದೆ. ಆಮೇಲಿಂದ ಇವ್ರು ಗ್ರೀನ್ಲ್ಯಾಂಡ್ ಮೇಲೆ ಏನೋ ದಾಳಿ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ವೆನಿಜುಲಾ ಮೇಲೆ ದಾಳಿ ಮಾಡಾಯ್ತು, ಇನ್ನ ಮಿಕ್ಕಿದ 2 ಕಂಟ್ರೀಸ್ ಮೇಲೆ. ಹಾಗಾಗಿ ಒಂದು ಜಿಯೋ ಪಾಲಿಟಿಕ್ಸ್ ಅಂತ ಹೇಳ್ತೀವಿ, ಜಾಗತಿಕವಾಗಿ ಪರಿಸ್ಥಿತಿ ಯಾವ ರೀತಿ ಇದೆಪ್ಪ ಅಂತಂದ್ರೆ, ಹೂಡಿಕೆದಾರರಿಗೆ ಬೇರೆ ದಾರಿ ಇಲ್ಲ. ಸ್ವಲ್ಪ ಸಮಯ, ಅಟ್ಲೀಸ್ಟ್ ಇನ್ನೊಂದು 1 ವರ್ಷ ಅನಿಶ್ಚಿತತೆ ಇದೆ. ಸರ್, ವೆರಿ ಕ್ವಿಕ್ ಆಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ವಿಜಯ ರಾಜೇಶ್ ಅವರೇ. ಹೂಡಿಕೆಗೆ ಇದು ರೈಟ್ ಟೈಮಾ ಅಥವಾ ಆತುರಕ್ಕೆ ಬಿದ್ದು ಹೂಡಿಕೆ ಮಾಡಬಾರ್ದಾ? ವೆರಿ ಕ್ವಿಕ್ ಆನ್ಸರ್ ನಿಮ್ ಕಡೆಯಿಂದ. ಇಲ್ಲ, ಹೂಡಿಕೆಗೆ ಇವಾಗ್ಲೂ ಏನು ಸಮಸ್ಯೆ ಇಲ್ಲ. ನಿಮ್ಗೆ ಈ ಒಂದು ಬಜೆಟ್ ಓಕೆ ಅಂತಂದ್ರೆ ಈಗಲೂ ಹೂಡಿಕೆ ಮಾಡಿ, ಇನ್ನೂ ರೇಟ್ ಜಾಸ್ತಿ ಆಗುತ್ತೆ. ಇನ್ನು 1 ವರ್ಷ ಏರಿಕೆ ಮುಖದಲ್ಲೇ ಇರುತ್ತೆ. ಈ ಯುದ್ಧ ಭೀತಿ ಕಡಿಮೆ ಆಗೋವರೆಗೂ ಅದು ಏರಿಕೆ ಇದಲ್ಲೇ ಇರುತ್ತೆ. ರೈಟ್, ಥ್ಯಾಂಕ್ ಯು ವಿಜಯ ರಾಜೇಶ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.